ಬಿಗ್ ಬಾಸ್ ಮನೆಯ ಈಗಾಗಲೇ ರನ್ನರ್ ಅಪ್ ಆಗಿರುವಂತಹ ಪ್ರತಾಪ್ ಅವರು ಎಲ್ಲ ಕಡೆ ಸಾಕಷ್ಟು ಸುದ್ದಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಕೆಲವೊಂದು ಸ್ಪರ್ಧಿಗಳು ಪಾರ್ಟಿ ಮೋಜು ಮಸ್ತಿ ಫಾರಿನ್ ಟ್ರಿಪ್ ಗೋವಾ ಟ್ರಿಪ್ ಅಂತೆಲ್ಲ ಟ್ರಿಪ್ ಹೊಡಿತಾ ಇರಬೇಕಾದ್ರೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಮಾತ್ರ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಎಲ್ಲರೂ ಸಹ ಅವರವರ ಒಂದು ಗುಂಗಲ್ಲಿ ಎಲ್ಲ ಒಂದು ಪಾರ್ಟೀಸ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರ ಒಂದು ಸಕ್ಸಸ್ಸನ್ನು. ಸೊ ಈಗ ಪ್ರತಾಪ್ ಅವರು ಮಾತ್ರ ಚಾಮರಾಜನಗರದಲ್ಲಿರುವಂತಹ ಒಂದು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಒಂದು ಭಕ್ತಿಯನ್ನು ತೋರಿಸ್ಕೊತಾ ಇದ್ದಾರೆ. ಸೊ ಈಗಾಗಲೇ ಮಹದೇಶ್ವರ ಬೆಟ್ಟದಲ್ಲಿ ಅವರು ಹೋಗಿ ಅಲ್ಲಿನ ಹರಕೆಯನ್ನು ತೀರಿಸಿ ಬರೀ ನೆಲದ ಮೇಲೆ ಊಟವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಅಭಿಮಾನಿಗಳ ಅಕೌಂಟಿಂದ ಶೇರ್ ಆಗಿದ್ದು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಈಗಾಗಲೇ ಬಿಗ್ ಬಾಸ್ ಮನೆ ಇರ್ಬೇಕಾದ್ರೆ ಅವ್ರಿಗೆ ಕೋಟಿಗಟ್ಟಲೆ ಓಟುಗಳು ಬಂದಿದ್ವು. ಸೊ ಈ ಒಂದು ಇಷ್ಟು ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿರುವಂತಹ ಡ್ರೋನ್ ಪ್ರತಾಪ್ ಅವರು ಈಗ ಒಂದು ಕೈ ಮೇಲೇನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಿಗ್ ಬಾಸ್ ಸೀಸನ್ 10 ಮನೆಗೆ ಹೋಗೋದಕ್ಕೂ ಮುಂಚೆ ಅವ್ರಿಗೆ ಇದ್ದಂತಹ ನೆಗೆಟಿವ್ ಇಮೇಜ್ ಈಗ ಪಾಸಿಟಿವ್ ಇಮೇಜ್ ಆಗಿ ಕನ್ವರ್ಟ್ ಆಗಿದೆ. ಯಾಕಂದ್ರೆ ಜನರ ಪ್ರೀತಿ ಮನ್ನಣೆ ವಿಶ್ವಾಸವನ್ನ ಅಷ್ಟರ ಮಟ್ಟಿಗೆ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋಗೆ ನೋಡಿದಂತಹ ವೀಕ್ಷಕರು ಕೆಲವರು ಮಣ್ಣಿನ ಮಗ ಅಂತ ಕಮೆಂಟ್ ಹಾಕಿದ್ದಾರೆ, ಕೆಲವರು ಎಲ್ಲರೂ ಎಣ್ಣೆ ಮೋಜು ಮಸ್ತಿ ಅಂತ ಹೋಗ್ತಿದ್ದಾರೆ, ನೀನು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ ನಿನ್ನ ಭಕ್ತಿಗೆ ನಾವು ಮೆಚ್ಚಿದ್ವಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಪ್ರತಾಪ್ ಅವರ ಒಂದು ತಾಳ್ಮೆ ಮತ್ತೆ ಅವರ ಒಂದು ಪ್ರೀತಿ ವಿಶ್ವಾಸ ಅವ್ರು ಮಾತಾಡೋಂಥವೇ ಆಗಿರ್ಬೋದು ಜನರ ಮನಸ್ಸಿಗೆ ತುಂಬಾ ನಾಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಹೋದಲ್ಲೆಲ್ಲ ಅವ್ರಿಗೆ ಅಭಿಮಾನಿಗಳ ಬಳಗ ಹರಿದು ಬರ್ತಾನೆ ಇದೆ. ಯಾಕಂದ್ರೆ ಎಲ್ಲೇ ಹೋದ್ರೂ ಸಹ ಒಂದು ಮುಗಿಬಿದ್ದು ಬರ್ತಾ ಇದೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ನೋಡ್ಲಿಕ್ಕೆ. ಸೊ ಈ ಒಂದು ಬಿಗ್ ಬಾಸ್ ಮನೆಗೆ ಅವರ ಒಂದು ಜರ್ನಿ ಅಂದ್ರೆ ಅವ್ರ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ವಿಷಯ ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.